ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ ಎಮ್ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾಯಿದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾನೇ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ನೀವು ಹೇಳಿದಿರಿ, ಆದರೂ ನಿಮ್ಮ ಮಾತು ಕೇಳ್ತಿರೋ ಸರ್ಕಾರ ಏನು ನಿಮ್ಗೆ ಬೆಲೆ ಇಲ್ವಾ ಅಥವಾ ನಿಮ್ಮ ಮಾತಿಗೆ ಗೌರವ ಕೊಡ್ತಿಲ್ವಾ ಸರ್ಕಾರ? ಹೆಂಗೆ ಅಂತ ಈಗ ಶಾಸಕರು ಇರುವಂಥದ್ದು, ನೀವು ಅದೇ ಪಕ್ಷದಲ್ಲಿ ಇರುವಂಥದ್ದು. ಹೌದು, ನಾನು ಅದನ್ನೇ ಮಾತನಾಡ್ತಾ ಯಾರು ಹಠ ಇಷ್ಟೊಂಥರ ಹಠ ಯಾಕೆ? ನಾನು ಅದನ್ನೇ ಫೈನಲ್ ಆಗಿ ನಾನು ನೀರಾವರಿ ಸಚಿವರ ಹತ್ರ ಮಾತನಾಡಬೇಕು ಅಂತಕ್ಕಂಥದ್ದನ್ನೇ 2 ದಿವಸದಿಂದ ವೆಯ್ಟ್ ಮಾಡಿದ್ದೀನಿ. ಸಿಕ್ಕಲಿಲ್ಲ ನನಗೆ. ಇವತ್ತು ಸಂಜೆ ಹೋಗ್ತೀನಿ. ಇವತ್ತು ಸಂಜೆ ಬರಲಿಕ್ಕೆ ಹೇಳಿದ್ರೆ ಹೋಗ್ತೀನಿ, ನೋಡೋಣ, ಮಾತಾಡ್ತೀನಿ. ಮಾತಾಡಿದಾದ್ಮೇಲೆ ಬರಬೇಕು ಮೆಸೇಜ್ ಈ ತರ ಪಾಸ್ ಆಗ್ತಿದೆ. ವಾಸು ಅವರು ಏನು ಕೆಲಸ ಮಾಡ್ತಿಲ್ಲ, ಯೋಜನೆ ಪರವಾಗವ್ರೆ ಅನ್ನೋದು ಮೆಸೇಜ್ ಇಡೀ ತುಂಬಾ ಒತ್ತಾಯ ಆಯ್ತು. ಪ್ರತಿಭಟನೆ ಮಾಡಿರೋರು ಯಾರು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅವರೇನು ನನ್ನ ಪರವಾಗಿ ಹೇಳ್ತಾರ? ಅವರು ವಿರುದ್ಧ ಗೇಮ್ ಮಾಡ್ಕೊಬೇಕು ಅಂತ ಮಾಡ್ತಾ ಇರ್ತಕ್ಕಂಥವ್ರು ನನ್ನ ಪರವಾಗಿ ಎಲ್ಲಿ ಮಾತಾಡೋಕ್ಕಾಗುತ್ತೆ? ಅವ್ರ ವಿರುದ್ಧನೇ ಹೇಳೋದು. ನನ್ನ ಪರವಾಗಿ ಯಾರು ಹೇಳೋಕ್ಕಾಗಲ್ಲ. ಅಲ್ಲಿ ನನ್ನ ವಿರುದ್ಧ ಧಿಕ್ಕಾರ ಕೂಗಿರ್ತಾರೆ, ನನ್ನ ವಿರುದ್ಧ ಹೆಂಗೆ ಬೇಕು ಹಂಗೆ ಹೇಳಿರ್ತಾರೆ. ಅಲ್ಲಿ ಸೇರ್ಕೊಂಡಿದ್ದಾರೆ ಯಾರು? 30-25 ವರ್ಷದಿಂದ ನನ್ನ ವಿರುದ್ಧ ಇರೋರೇ ಅಲ್ಲಿ ಸೇರ್ಕೊಂಡಿದ್ದಂಥವ್ರು. ನನ್ನ ಪರವಾಗಿ ಇರ್ತಕ್ಕಂಥವ್ರು ಯಾರು ಅಲ್ಲಿ ಸೇರ್ಕೊಂಡಿರ್ಲಿಲ್ಲ. ಪ್ರತಿಭಟನೆ ಮಾಡಿದ್ದಾರೆ. ನಾನು ಆ ಪ್ರತಿಭಟನೆನ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಏನು ಉದ್ಭವ ಆಗಲ್ಲ. ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವನು. ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸಹಮತನೂ ಕೂಡ ಇದೆ. ಆದರೆ ನೀವು ಹೇಳಿದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಅವರು ಅಲ್ಲಿದ್ದರು ವಾಸು ಅದೇ ಅವರು ಅದಕ್ಕೆ ನಾನು ವಿರೋಧ ಇದೆ. ಅಲ್ಲಿದ್ದ ಜನ ಯಾರು ಪರವಾಗಿದ್ದಾರೆ, ಕೆಲಸ ಮಾಡೋದ್ರು ಪರವಾಗಿದ್ದಾರೆ, MLA ಅವರು ಅಂತ ಹೇಳಿರು, ಅದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಹೆಂಗೆ ಸರ್? ಮತ್ತೆ ಈಗ ನೀವು ವರ್ಕ್ ಮಾಡ್ತಿದ್ದಕ್ಕೆ ವಿರೋಧ ಇದೆ ಅಂತ ಹೆಂಗೆ? ಮತ್ತೆ ಸರ್, ಇದು ಸರ್ಕಾರನೇ ಇದರಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸರ್ಕಾರದ ಲೆವೆಲ್ಗೆ ಅದು ಮಾಡಬೇಕಾಗುತ್ತೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇಲ್ಲಿಬ್ಬರು ಸಚಿವರಿದ್ದಾರೆ. ಅವ್ರ ತಾಲೂಕಿಗೂ ಕೂಡ ಕುಡಿಯೋ ನೀರಿಗೆ ಹೋಗ್ತಕ್ಕಂಥದ್ದು. ಮೇಜರಾಗಿ ನಮ್ಮ ತಾಲೂಕಿಗೆ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು, ಮತ್ತು ಇವತ್ತು ಮಾಡಿದರೆ ಅನಾನುಕೂಲ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ. ಅದರಿಂದ ನಾನು ಅವರಿಬ್ಬರಲ್ಲೂ ಕೂಡ ಮನವಿ ಮಾಡ್ತೀನಿ. ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಲ್ಲೂ ಕೂಡ, ನೀರಾವರಿ ಸಚಿವರಲ್ಲೂ ಕೂಡ ನಾನು ಇವತ್ತು ಸಂಜೆ ಮಾತಾಡ್ತೀನಿ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಆಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ. ಆಮೇಲೆ ಏನಾಗಬೇಕಾಗೈತಿ ಅಂದರೆ, ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ನನಗೇನು ಅನಿಸಲ್ಲ. ಪರ್ಯಾಯ ಮಾರ್ಗ ಸರ್ಕಾರ ಗಮನ ತೆಳಿತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಹೋಗಿದೆ. ನಿನ್ನೆ ಎಲ್ಲ ಹೋರಾಟಗಾರರಿಗೆ ಹೋರಾಟ ಮಾಡಿದ್ರಿಂದ ಸರ್ಕಾರದ ಗಮನಕ್ಕೆ ಇದು ವಿಚಾರ ಹೋಗಿದೆ. ರೈತರ ವಿರೋಧ ಇದೆ ಅನ್ನೋದ್ರ ಮಾಹಿತಿ ಸರ್ಕಾರಕ್ಕಿದೆ. ಅದರಿಂದ ಸರ್ಕಾರನೇ ಏನಾರ ಒಂದು ಡಿಸಿಷನ್ ಮಾಡಬೇಕಾಗುತ್ತೆ. ಆ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ಹೇಳ್ತಿರೋದು, DK ಶಿವಕುಮಾರ್ ಅವರು ಹೇಳ್ತಿರೋದು, ನಾವು ಯೋಜನೆ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅನ್ನೋದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ರು. ಯಾವಾಗ ಹೇಳಿದ್ರೆ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಸಿಎಂ ಕೂಡ ಅದೇ ಮಾತಾಡಿದ್ದಾರೆ. ನಾವು ನಿಲ್ಲಿಸಲ್ಲ ಯೋಜನೆ ನಡೆಸ್ಕೊಂಡು ಹೋಗ್ತೀವಿ. ಇದು ಬಿಜೆಪಿ JDS ಅವರ ರಾಜಕೀಯ ಉದ್ದೇಶ ಇದು ಅಂತ ಅವರು ರಾಜಕೀಯ ಅಂತ ಬಗ್ಗೆ ನಾನು ಅದನ್ನು ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಹೌದು, ತಗಡೆ ತಾಂತಾರೆ ರಾಜಕೀಯ ಮೇಲೆ, ಯಾವ ತಗೊಳ್ಳೇಬೇಕು, ತಾಂತಾರೆ. ಯಾಕೆ ತಗೊಳ್ಳಲ್ಲ? ಈ ಥರ ಯೋಜನೆಗಳು ಮಾಡಿದಾಗ ಎಂಥರಿದ್ರೂ ಅದರ ರಾಜಕೀಯದ ಬೆನಿಫಿಟ್ ತಗೊಂತಾರೆ. ಆ ಕೆಲಸ ಅವ್ರು ಮಾಡ್ತಾರೆ. ಇವ್ರಿಗೆ ಪಕ್ಷಾಧಿಕಾರದಾಗಿದ್ದಾಗ, ವಿರೋಧ ಪಕ್ಷದಾಗಿದ್ದಾಗ ಇವರು ಅದೇ ಮಾಡೋದು, ಅವರಿದ್ದಾಗ ಅವರು ಅದೇ ಮಾಡೋದು. ಎಲ್ಲರೂ ರಾಜಕೀಯಕ್ಕೋಸ್ಕರನೇ ಮಾಡೋದು. ಆದರೆ ಇದು ಮೂಲತಃ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಉದ್ದೇಶ ಅಲ್ಲ. ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾಗಳಿದೆ, ಹೇಮಾವತಿ ನೀರು ಎಲ್ಲಿವರೆಗೂ ಹರಿತಾ ಇದೆ, ಆ ತಾಲೂಕುಗಳಿಗೆ ಈ ಯೋಜನೆಯಿಂದ ತೊಂದರೆ ಆಗುತ್ತೆ. ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆ ಒಂದು ಕಾರಣಕ್ಕೆ ನಾನು ಈ ಯೋಜನೆ ವಿರುದ್ಧ ಇರ್ತಕ್ಕಂಥದ್ದು. ಅದನ್ನು ನನ್ನ ಅಭಿಪ್ರಾಯವನ್ನು ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾಳೆ ಬೆಂಗಳೂರಲ್ಲಿ ಇರ್ತೀನಿ, ಆ ವಿಚಾರ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಾಗಡಿಗೆ ನೀರು ತಗೊಂಡು ಹೋಗೋದಿಲ್ಲ, ಬರೀ
ಆದ್ರೆ ನಿನ್ನೆ ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳ್ತಾರೆ DK ಶಿವಕುಮಾರ್ ಮಾಗಡಿಗೆ ನೀರು ಕೊಡೋದಕ್ಕೆ ಕಮಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ವೈಯಕ್ತಿಕ ಟೀಕೆ ಕೂಡ ಬಂತು. ಅದರಲ್ಲೂ ವಿಷಯ ನಿಮ್ಮ ವಿರುದ್ಧ ಮಾಡೋದು ವಾಸು ಅವರು ಬಳೆ ತೊಟ್ಕೊಂಡು DK ಶಿವಕುಮಾರ್ ಮನೆಯಲ್ಲಿ ಹೋಗಿ ನೆಲ ಸಾರಿಸಲಿ ಅಂತ ದಿಲೀಪ್ ಕುಮಾರ್ ವೈಯಕ್ತಿಕ ಯಾವನ್ರಿ ರೀ ಅವನು ಯಾವನು ಅಂತ ಅವನ ವಿಚಾರ ಪದೇ ಪದೇ ಕ್ವಶನ್ ಮಾಡ್ತಾರೆ. ಸುರೇಶ್ ಗೌಡ ಮಾತಾಡ್ಯವರ, MT ಕೃಷ್ಣಪ್ಪ ಮಾತಾಡ್ಯವರ, ಜ್ಯೋತಿ ಗಣೇಶ್ ಅವರು ಮಾತಾಡಿದ್ರ, ಯಾರನ್ನ ತೂಕವಾಗಿರೋ ಮನುಷ್ಯ ಮಾತಾಡಿದ್ರೆ ಹೇಳ್ರಿ. ಅವ್ನು ಯಾವನೋ ಮಾತಾಡಿರೋದಕ್ಕೆಲ್ಲ ಬಂದ್ಬಿಟ್ಟು ನಾನು ಕೇಳಿದ್ರೆ ಏನು ಉತ್ತರ ಕೊಡೋಣ? ಹೋಗ್ಲಿ, ಜನಕ್ಕೆ ಪಾಸ್ ಮಾಡ್ತಲೇ ಅವ್ರೆ, 25 ವರ್ಷದಿಂದ ಪಾಸ್ ಮಾಡ್ತಲೇ ಅವ್ರೆ. ನಾನು ನೋಡ್ತಲೇ ಇದ್ದೀನಿ ನನ್ನ ಜನ ಹೆಂಗೆ ಅಂತ ನನಗೆ ಗೊತ್ತಿದೆ. ನಾನೇನು ಅನ್ನೋದು ಜನಕ್ಕೆ ಗೊತ್ತಿದೆ. ನಾನು MLA ಆಗುವಾಗ ಯಾವ ಊರಿಗೆ ನೀರಿತ್ರಿ, ಯಾವ ಕೆರೆಗೆ ನೀರು ಬರೋದು, ಗುಬ್ಬಿ ತಾಲೂಕು ಹೆಂಗಿತ್ತು, ಬೋರ್ ಎಷ್ಟಡಿ ಕೊರೆಸ್ತಿದ್ರು, ಅದೇನ ಕಾಮನ್ ಸೆನ್ಸ್ ಐತೇನ್ರಿ? ಅವನು ಯಾವನ್ರಿ ಅವನು? ನನ್ನ ಟಾರ್ಗೆಟ್ ಮಾಡ್ರೆ ಅವ್ನಿಗೆ ನೆಕ್ಸ್ಟ್ ಜನ ಓಟ್ ಹಾಕ್ತಾರೆ ಅಂತ ಅವ್ನ ಭಾವನೆ ಇಟ್ಕೊಂಡು ಅಷ್ಟೇ. ಅದನ್ನೇ ಪ್ರವೋಕ್ ಮಾಡ್ತಾ ಇರೋದು, ಅವನೇ ಪ್ರವೋಕ್ ಮಾಡ್ತಾ ಇರೋದು. ಅವ್ನು ಬಿಟ್ಟರೆ ಇನ್ನು ಯಾರು ಮಾಡ್ತಾವ್ರೆ? ಹೌದು, ಲೀಗಲಾಗೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕು, ಮಾಡ್ತಾರೆ ಬೇರೆಯವರು. ಅದನ್ನಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಟೀಕೆ ಯಾರು ಮಾಡಿದಾರ? ನಾನು ಯಾರ್ದು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ. ಇವನು ಯಾವನೋ ಮಾತಾಡ್ತಾನೆ, ಬಾಳೆ ತೊಟ್ಕೊಂಡವ್ರೆ. DK ಶಿವಕುಮಾರ್ ನಮಗೇನು ಗತಿ ಇಲ್ವ DK ಶಿವಕುಮಾರ್ ಮನೆಗೆ ಹೋಗಿ ನೆಲ ವರ್ಷಕ್ಕೆ? ಇವನು ಎಲ್ಲಿದ್ದ ಅಂತ ಕೇಳ್ಕೊಳ್ಳಿ, ಚಡ್ಡಿ ಬಿಚ್ಚಾಕಿ ಎಲ್ಲಿ ಕೂತಿದ್ದ ಅಂತ ಕೇಳ್ಕೊಳ್ಳಿ ಫಸ್ಟು. ಯಾರು ಈಚೆಗೆ ಬಿಟ್ಟಾರೆ ಬಿಡಿಸ್ತಾರೆ ಯಾರು ಅಂತ ಕೇಳ್ಕೊಳ್ಳಿ ಅವನ್ನ. ಅವ್ನು ಯಾವೊಂದು ಅವನ ವಿಚಾರ ಕೇಳಲೇಬೇಡಿ. ಯಾರ ಸಮರ್ಥರ ವಿಚಾರ ಪ್ರಸ್ತಾಪ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಒಬ್ಬ ಆಫ್ಟರ್ ಆಲ್ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ, ಅವ್ನಿಗೆ ಕೇಳೋದಕ್ಕೆ ನಾನು ಹೆಂಗ್ರಿ ಉತ್ತರ ಕೊಡಲಿ? ನಾನು 5 ಬಾರಿ MLA ಆಗಿದ್ದನು, 1 ಬಾರಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದನು. ಅವನಿಗೆ ನಾನು ಉತ್ತರ ಕೊಡೋಕ್ಕಾಗುತ್ತಾ? ದಾರಿ ಲೋಗನೆಲ್ಲ ಬಗಳೋಕೆಲ್ಲ ನಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಈಗ ನಿಮ್ಮ ಕ್ಷೇತ್ರದಲ್ಲಿ FIR ಆಗಿರೋ ನಿಮ್ಮ ಕ್ಷೇತ್ರದಲ್ಲಿ ಇರೋಂಥ ಮತದಾರರ ಮೇಲೆ ಈಗ ಏನು ಮಾಡ್ತೀರಾ ಸರ್? ನೋಡ್ತೀನಿ, ಯಾರು ಅಮಾಯಕ ರೈತರ ಮೇಲೆ ಏನಾದರೂ FIR ಆಗಿದ್ರೆ ಅದನ್ನು ನಾನು ಸರ್ಕಾರದ ಲೆವೆಲಾಗಿ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರ್ಯಾರ ಮೇಲೆ ಆಗಿದೆಯಾ, ಏನಾಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಮಾಡಿದರೆ, ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ. ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತೋ ಕೈಗೊಳ್ಳುತ್ತೆ. ಈಗ ನಾನು ಪೇಪರಾಗೆ ಹೋದೆ, SP ಅವ್ರಿಗೆ ಕಲ್ಲು ಹೊಡೆದವ್ರೆ, ಆಮೇಲೆ ಅಡಿಷನಲ್ SP ಹೊಡೆದವ್ರೆ, 2 ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ. ಅಂಥವ್ರನ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ? ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು. ನೀವು ಪ್ರತಿಭಟನೆ ಮಾಡೋದೇನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಅದನ್ನು ಮಾಡಿದಂಥ ರೈತರ ಮೇಲೆ ಏನಾದರೂ ಇದ್ದರೆ ಅವ್ರೂ ಪೊಲೀಸ್ನವರು ಕಿಲಾಡಿಗಳು ಇರ್ತಾರೆ. ಅವರು ಎಲ್ಲ ಕ್ಯಾಮ್ರಾ ತೆಗೆದಿರ್ತಾರೆ, ನಿಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ. ಅವ್ರು ಯಾರ್ಯಾರು ಹೊಡೆದ್ರು, ಏನು ಹೊಡೆದ್ರು ಅಂತ ಅವ್ರು ನಮಗಿನ್ನ ಚೆನ್ನಾಗಿ ಅವ್ರ ಇರುತ್ತೆ ಮಾಹಿತಿ. ನೋಡ್ತೀನಿ, ನಾನು ಇನ್ನೂ ಮಾತಾಡಿಲ್ಲ, ಮಾತಾಡ್ತೀನಿ. ಒಂದೇ ಪ್ರತಿಭಟನೆಗೆ ಹೋಗ್ತೀರಿ? ನಾನು ಹೇಳಿಲ್ಲ, ನಿಮ್ದೇ ಆದ ಪ್ರತಿಭಟನೆ ಮಾಡ್ತೀರಿ? ನಿಮ್ದೇ ಹೇಳ್ತೀನಿ ನಾನು. ಅವ್ರವೆಲ್ಲ ಮಾತಾಡಬೇಕು, ಮಾತಾಡಿ ಫೈನಲ್ ಆಗಿ ಒಂದು ಡಿಸಿಷನ್ ಮಾಡಬೇಕು. ಏನು ಮಾಡಬೇಕು? ಇವತ್ತು ಹೊರಟಿದ್ದೀನಿ. ನಿನ್ನೆ ಕಾದೆ, ನನಗೆ ಹುಷಾರಿರಲಿಲ್ಲ. ಅದಕ್ಕೆ ಹೆಚ್ಚಿಗೆ ಅವ್ರು ಯಾವುದೋ ಮೀಟಿಂಗ್ ಮಾಡ್ತಿದ್ರು, ಅವರು ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡ್ಕೊಂಡಿದ್ರು. ಹೆಚ್ಚಿಗೆ ನಾನು ಹಂಗೂ 3-4 ಗಂಟೆ ತಗೋಕ್ಕಾದೆ, ಆಗಲೇ ಸಿಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದೆ, ಬೇರೆ ಕೆಲಸಗಳು ಇದ್ದರಿಂದ. ನಾಳೆ ಹೋಗ್ತೀನಿ. ಯಾವ ಟೆಕ್ನಿಕಲ್ ಕಮಿಟಿಗೆಲ್ಲ ಸರ್, ಇದೆಲ್ಲ ನೋಡಿದರೆ ಸುಮ್ಮನೆ ಕಣ್ಣೋರ್ಸಕೊಂಡು ಕಮಿಟಿ ಮಾಡಿದ್ರು ಅಂತ ಅನ್ಸುತ್ತೆ ಅಷ್ಟೇ. ಇದೇನು ಟೆಕ್ನಿಕಲ್ ಕಮಿಟಿಯವರಿಗೆ ಫೀಸಿಬಿಲಿಟಿ ಚೆಕ್ ಮಾಡಿ ಕೊಟ್ರಿ ಅಂದ್ರೆ ಯಾವನೋ ಅಫಿಷಿಯಲ್ ನಮ್ಮ ಕೈ ಕೆಳಗಿರೋನ್ನ ರಿಟೈರ್ಡ್ ಆಗಿರೋನ್ನ ಹಾಕಿರೆ ಅವ್ನು ನಾನೇನು ಹೇಳ್ತೀನೋ ಅದನ್ನೇ ಬರ್ಕೊಂಬತ್ತು ಕೊಡ್ತಾರೆ. ಅಟ್ಲೀಸ್ಟ್ ನಾವು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ನಾವು ಟೆಕ್ನಿಕಲ್ ಹ್ಯಾಂಡ್ ಅಲ್ಲ. ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನಾನುಕೂಲ ಆಗುತ್ತೆ ಅಂತಂದರೆ, ಅನಾನುಕೂಲ ಆಗೋದ ರೀತಿಯಲ್ಲಿ ಎಲ್ಲಿ ತಗೊಂಡು ಹೋಗ್ಬೋದು, ನೀವು ಕ್ಲಿಯರಾಗಿ ನಮಗೆ ವರದಿ ಕೊಡಪ್ಪ ಅಂತ ಅವ್ರಿಗೆ ಕೇಳಿದರೆ, ಎಲ್ಲ ಅವ್ರಿಗೆ ಬಿಟ್ಟರೆ ಅವ್ರು ಕರೆಕ್ಟಾಗಿ ಕೊಡ್ತಾರೆ. ಅದ್ರ ಮೇಲೆ ನಾನು ಹಿಂಗೆ ಕೊಡು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ? ಅವ್ರಿಗೇನು ಆಗ್ಬೇಕಾಗೈತೆ? ಅವ್ರೇನು ಕಳ್ಕೊಳ್ಳೋದೈತೆ? ಆಯ್ತು ಬಿಡು ಅಂತ ಹಂಗೆ ಕೊಡ್ತಾರೆ. ಈ ವ್ಯವಸ್ಥೆ ಹಿಂಗೆ ಆಗೈತೆ ಇಲ್ಲಿ. ಅದರಿಂದ ನಾನು ಪ್ರಾರಂಭದಲ್ಲಿ ಟೆಕ್ನಿಕಲ್ ಕಮಿಟಿ 2 ಮೀಟಿಂಗಲ್ಲೂ ಹೇಳಿದ್ದೀನಿ, ಇದನ್ನ ಚೆಕ್ ಮಾಡ್ರಪ್ಪ, ಇದನ್ನ ಚೆಕ್ ಮಾಡ್ರೆ ಹೋಗುತ್ತೋ ಇಲ್ವೋ ನೀರು ಅಂತಾನೆ. ಅದನ್ನು ತಲೆಗೆ ಹಾಕೊಳ್ಳಲ್ಲ. ಅವರು ಹಿಂದೆ ಒಂಥರ ಹೇಳ್ತಾರೆ, ಮುಂದೆ ಒಂಥರ ಹೇಳ್ತಾರೆ. ಟೆಕ್ನಿಕಲ್ ಕಮಿಟಿನೇ ಸರಿ ಇಲ್ಲ, ಕೊಟ್ಟಿರೋ ರಿಪೋರ್ಟ್ಸ್ಗಳು ಯಾಕೆ ನಾನು ಸರ್ಕಾರದಾಗ ಇದ್ದೀನಿ, ಏನೇನೋ ಮಾತಾಡಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವ್ರು ಏನು ಟೆಕ್ನಿಕಲ್ ಕಮಿಟಿಲಿ ಏನು ಕೊಟ್ಟವರು ಗೊತ್ತಿಲ್ಲ ನನಗೆ. ಅಲ್ಲ ಸರ್, ಈಗ ರಂಗನಾಥ್ ಅವ್ರನ್ನ ಮತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ವಾಸು ಅವ್ರನ್ನ ತುಳಿತಿದ್ದಾರೆ. ಈಗ ನಿಮ್ಗೆ ಇದರ ನೀರು ತಗೊಂಡು ಹೋಗೋದು ಮೇಜರ್ ಆಗಿ ಪ್ರಭಾವ ಬೀರೋದು ನಿಮ್ಮ ಕ್ಷೇತ್ರಕ್ಕೆ. ಸೊ ನಿಮ್ಮ ಕಾಂಗ್ರೆಸ್ ಅಲ್ಲಿ ನಿಮ್ಮನ್ನೇ ಸಂಹಾರ ಮಾಡ್ತಾರಾ ಹೆಂಗೆ ಅಂತ? ಇದು ಗೊತ್ತಿಲ್ಲ ನನಗೆ. ನಿಮ್ಗೆ ಗೊತ್ತೈತಿ, ನೀವು ಕಾಂಗ್ರೆಸ್ ಯಾರು ತುಳಿತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ. ಈ ಪರಿಸ್ಥಿತಿಗಳನ್ನು ನೋಡಿದ್ರೆ ಅನ್ಸಲ್ವಾ? ಗೊತ್ತಲ್ಲ, ಅದ್ರ ಬಗ್ಗೆ ನಾನು ಈಗೇನು ಚರ್ಚೆ ಮಾಡಕ್ ಹೋಗಲ್ಲ.
ಪಕ್ಷದಾಗ ಇದ್ಕೊಂಡು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಂತ ಸೂಕ್ತ ಅಲ್ಲ.